ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮದ್ದೀರಿ ಅಂದ್ಕೊಂಡಿನಿ. ಸೊ ನಾವು ಆರಾಮದ್ದೀವಿ. ಸೊ ಇವತ್ತು ನಿಮ್ಗೆ ನಂದು ನೈಟ್ ರೂಟೀನ್ ಹೇಳ್ತಾ ಇದ್ದೀನಿ. ಸೊ ನೋಡಿ ಫ್ರೆಂಡ್ಸ್, ನೀರು ಕಾಯಕ್ಕೆ ಇಟ್ಟಿದ್ದೀನಿ. ಸೊ ಇದು ರಾಗಿ ಹಿಟ್ಟು. ಸೊ ರಾಗಿ ಹಿಟ್ಟು ಇದು ನೀರು ಸ್ವಲ್ಪ ಉಗುರು ಬೆಚ್ಚಗೆ ಕಾಯಿಸಿ ಆಫ್ ಮಾಡಿ, ಗ್ಯಾಸ್ ಆಫ್ ಮಾಡಿ, ಸೊ ಈ ಥರ ಸ್ವಲ್ಪ ಹಿಟ್ಟು ಹಾಕಿ ಅದನ್ನು ಕೈಯಾಡಿಸ್ಬೇಕು ಫ್ರೆಂಡ್ಸ್. ಸೊ ಈ ಥರ ಮಿಕ್ಸ್ ಮಾಡಬೇಕು. ಈ ಥರ ಉಗುರು ಬೆಚ್ಚಗೆ ನೀರಿನಲ್ಲಿ ಇದು ರಾಗಿ ಹಿಟ್ಟು ಹಾಕಿ ಈ ಥರ ಸ್ವಲ್ಪ ಬೆಚ್ಚಗೆ ಮಾಡಿ ಇದು ಮಾಡ್ಬೇಕು ಫ್ರೆಂಡ್ಸ್. ಸೊ ನೋಡು, ನೈಟ್ ಟೀ ಕುಡಿಯೋ ಮನಸ್ಸಾಗಿತ್ತು ಫ್ರೆಂಡ್ಸ್. ಸೊ ಟೀ ಮಾಡ್ಕೋತಾ ಇದ್ವಿ, ಈ ಕಡೆ ರಾಗಿ ಇದು ಮಾಡ್ತಾಯಿದ್ವಿ. ಇದು ಮಜ್ಜಿಗೆ ಫ್ರೆಂಡ್ಸ್. ಸೊ ಇದೆಲ್ಲ ಕಲಸಿದ ಮೇಲೆ, ಹಿಟ್ಟು ಹಾಕಿ ಕಲಸಿದ ಮೇಲೆ ಸ್ವಲ್ಪ ಮಜ್ಜಿಗೆ ಹಾಕೋಬೇಕು ಫ್ರೆಂಡ್ಸ್. ಇದಕ್ಕೆ ಮಜ್ಜಿಗೆ ಹಾಕಿ ನೆನಕ್ಕಿಡಬೇಕು ಫ್ರೆಂಡ್ಸ್. ಬೆಳಿಗ್ಗೆ ಎದ್ದ ಮೇಲೆ ಅದನ್ನು ಕುದಿಸಿ ರಾಗಿ ಗಂಜಿ ಆಗುತ್ತೆ ಫ್ರೆಂಡ್ಸ್. ಅದನ್ನು ಕುಡಿತೀನಿ ನಾನು ಎವ್ರಿ ಮಾರ್ನಿಂಗ್ ಬೆಳಿಗ್ಗೆ. ಸೊ ಇದು ಬೆಳಿಗ್ಗೆ ನಾವು ಇದು ಮಾಡ್ಕೊತಿದ್ವಿ ಫ್ರೆಂಡ್ಸ್, ಇಡ್ಲಿ. ಸೊ ಇಡ್ಲಿ ಮತ್ತು ಶೇಂಗಾ ಚಟ್ನಿ, ಅದಕ್ಕೆ ಶೇಂಗಾ ಚಟ್ನಿ ಹಾಕಿದ್ದೆ. ಸೊ ಶೇಂಗಾ ಚಟ್ನಿ ಹಾಕಿ ಬೇಯಿಸೋಕ್ಕಿಟ್ಟಿದ್ದೆ ಫ್ರೆಂಡ್ಸ್. ಸೊ ನಾವು ಊರಿಗೆ ಹೋಗಿದ್ವಿ ಫ್ರೆಂಡ್ಸ್. ಅಲ್ಲೇ ಊರಿನಲ್ಲಿ ನಮ್ಮದು ಬಾರೆಕಾಯಿ ಗಿಡ ಇದೆ ಫ್ರೆಂಡ್ಸ್. ಸೊ ಬಾರೆಕಾಯಿ ಸಿಕ್ಕಿತ್ತು, ಸೊ ತೊಗೊಂಡು ಬಂದಿದ್ದೆ. ಸೊ ಅದನ್ನ ವಾಶ್ ಮಾಡಿ ಸೊ ತಿನ್ನಬೇಕು ಫ್ರೆಂಡ್ಸ್. ಮಸ್ತ್ ರುಚಿಯಾಗಿದ್ದು ಫ್ರೆಂಡ್ಸ್ ಬಾರೆಕಾಯಿ. ಸೊ ನೋಡಿ ಫ್ರೆಂಡ್ಸ್, ಫೈನಲಿ ಇಡ್ಲಿ ರೆಡಿ ಆಗಿದೆ. ಸೊ ಬೇಯಿಸಿ ಹೊರಗಡೆ ತೆಗ್ದಿದ್ದೀವಿ. ಸೊ ಫೈನಲ್ ಲುಕ್ ಈ ಥರ ಇದೆ. ಸೊ ಸಾಂಬಾರು ಮಾಡಿದ್ದೆ, ಚಟ್ನಿ ಮಾಡಿದ್ದೆ, ಅದನ್ನ ಇಡ್ಲಿ ಜೊತೆ ತಿಂತಾ ಇದ್ದೀವಿ ಫ್ರೆಂಡ್ಸ್. ಸಖತ್ತಾಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್ ಫ್ರೆಂಡ್ಸ್. ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ.